ನಮಸ್ತೆ ಎಲ್ಲ ಕೆ.ಸಿ.ಡಿ ನೀಟ್ ವಿದ್ಯಾರ್ಥಿಗಳೇ. ಸೊ ನೀಟ್ದು ಕೆ.ಸಿ.ಡಿಗೆ ಎಫೆಕ್ಟ್ ಆಗ್ತಾ ಇದೆ. ಯಾವ ರೀತಿ ಅಂದರೆ ಒಂದೇ ಸೆಂಟ್ರಲ್ಲಿ 7ರಿಂದ 8 ಜನ 720 ಔಟ್ ಆಫ್ 720 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಹೈಕೋರ್ಟ್ಗೆ ಇದು ಕೇಸ್ ಹೋಗಿದೆ. ಸೊ ಏನೋ ಸ್ಕ್ಯಾಮ್ ಆಗಿದೆ ಅಂತ. ಸೊ ಅದಕ್ಕೆ ಏನು ಮಾಡ್ತಾರೆ, ಯಾಕಂದರೆ ಕೋರ್ಟ್ ಕೇಸ್ ನಿಮ್ಗೆ ಗೊತ್ತಿದೆ ಭಾಳಷ್ಟು ಟೈಮ್ ಜಗ್ಗುತ್ತೆ, ಹೌದಾ? ಹಾಗಾಗಿ ಏನಾಗುತ್ತೆ, ಇದು ಡೆಫಿನೆಟ್ಲಿ ಕೇಸಿಗೆ ಎಫೆಕ್ಟ್ ಆಗುತ್ತೆ. ಎಲ್ಲಿವರೆಗೂ ಕೆ.ಸಿ.ಟಿದವ್ರಿಗೆ ಒಂದು ಕೆದವರೆಗೆ ಒಂದು ನೀಟ್ ಅವ್ರದ್ದು ಫಲಿತಾಂಶ ಏನು ಒಂದು ಲಿಂಕ್ ಆಗಲ್ಲ, ಅಲ್ಲಿವರೆಗೆ ಎರಡು ಕೂಡ ಸೈಮಲ್ಟೇನಿಯಸ್ಲಿ ರನ್ ಮಾಡಲಿಕ್ಕೆ ಆಗಲ್ಲ. ಪ್ರತಿ ವರ್ಷ ಕೂಡ ಕೆ.ಸಿ.ಟಿ ನೀಟು ಸೈಮಲ್ಟೇನಿಯಸ್ ರನ್ ಮಾಡ್ತಾರೆ, ಎರಡು ಅಟ್ ಎ ಟೈಮ್. ಹಾಗಾಗಿ ಓಕೆ, ಅದಕ್ಕೆ ಹಿಂಗಾಗಿದೆ. ಸೊ ಎಲ್ಲಕ್ಕೆ ಇವಾಗ ಬಟ್ ನೀವೇನು ವರಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಚಾಲೂ ಆಗುತ್ತೆ. ಯಾಕಂದರೆ ಇವಾಗ ಇನ್ನೊಂದು ವಾರ ಅಥವಾ ಒಂದು 2 ವಾರದೊಳಗೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು, ಸೆಕ್ಯೂರ್ ಕೀ, ಸೀಟ್ ಮ್ಯಾಟ್ರಿಕ್ಸ್ ಇವೆಲ್ಲ ಕೂಡ ನಿಮಗೆ ಲಭ್ಯವಾಗುತ್ತೆ. ಓಕೆ, ಸೊ ಪ್ಲೀಸ್ ಎಕ್ಸ್ಪ್ಲೈನ್ ಏಡೆಡ್ ಅನ್ಎಡೆಡ್ ಅಂತ ಕೇಳಿದ್ದೀರಾ. ಸೊ ನೋಡಿ, ಏಡೆಡ್ ಅಂತಂದರೆ ಗೌರ್ಮೆಂಟ್ ಏಡ್ ಆಗಿರುತ್ತೆ, ಅನ್ಎಡೆಡ್ ಅಂದರೆ ಪೂರ್ತಿ ಪ್ರೈವೇಟ್ ಕಾಲೇಜ್ ಆಗಿರುತ್ತೆ, ಡೀಮ್ಡ್ ಯೂನಿವರ್ಸಿಟಿ ಆ ರೀತಿ. ಡೀಮ್ಡ್ ಅಂದರೆ ಒಂಥರ ಫುಲ್ ಪ್ರೈವೇಟ್ ಅಂತ, ಆಟೋನಮಸ್ ಕಾಲೇಜ್ ಈ ರೀತಿ. ಪ್ಲಸ್ ನೋಡಿ, BSc ಅಗ್ರಿಕಲ್ಚರ್ ಯಾರು ಹೋಗ್ತಾ ಇದ್ದೀರಾ, ಸೊ ಪ್ಲೀಸ್ ಥಿಂಕ್ ಟ್ವೈಸ್. ಓಕೆ, ಆ ಸ್ಕೋಪ್ ಹೇಗಿದೆ, ನಾನು ರೀಸೆಂಟ್ ಒಂದು ವಿಡಿಯೋ ಮಾಡಿ ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಯಾಕಂದರೆ ಇಂಜಿನಿಯರಿಂಗ್ವರೆಗೆ 24 lakh ಪ್ಯಾಕೇಜ್ ಇದೆ, ಹಾಗೆಲ್ಲ ನೀವೆಲ್ಲ ಕಮೆಂಟ್ ಹಾಕಿದ್ರಿ. ಸೊ ಅದ್ರ ಮೇಲೆ ಇನ್ನೂ ಕೂಡ ರಿಸರ್ಚ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ಡಿಸಿಷನ್ ಆಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಹೇಳಿದ್ನಲ್ಲ, ಆದಷ್ಟು ಹೆಂಗೆ ಬರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಮೋಸ್ಟ್ ಪ್ರಾಬಬಿಲಿಟಿ ಆನ್ಲೈನ್ ಮಾಡ್ತಾರೆ. ಯಾಕಂದರೆ ರೀಸೆಂಟ್ಲಿ ಕೊಟ್ಟಿದ್ದಾರೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಆನ್ಲೈನಲ್ಲಿ ನೀವು ಸಬ್ಮಿಟ್ ಮಾಡಬೇಕಂತ. ಸೊ ಎನಿವೇ ನೀವು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಸರ್ ಕ್ಯಾನ್ ಐ ನೋ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಮತ್ತೆ ಕೇಳಿದ್ದೀರಾ. BSc ನರ್ಸಿಂಗ್ ಕಟ್ ಆಫ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟು ವೆಟರ್ನರಿದು ಚೆನ್ನಾಗಿದೆ, ನಿಮ್ಮ ರ್ಯಾಂಕಿಂಗ್ ಟ್ರೈ ಮಾಡಿ. ಓಕೆ, BSc ಇಂಜಿನಿಯರಿಂಗ್ ಒಮ್ಮೆ ಕೌನ್ಸಿಲಿಂಗ್ ಮಾಡ್ಬೋದು. ಅಫ್ಕೋರ್ಸ್ ನೋಡಿ, ಈ ಆಪ್ಷನ್ ಟ್ರೀಯಲ್ಲಿ ಯಾವ ಕಾಂಬಿನೇಷನ್ ಆಗ್ಬೋದು, ಫಸ್ಟ್ BSc ಅಗ್ರಿಕಲ್ಚರ್ ಹಾಕಿ, ಆಮೇಲೆ ಇಂಜಿನಿಯರಿಂಗ್ ಹಾಕಿ, ಆಮೇಲೆ BNYS ಹಾಕಿ, ಹೆಂಗೆ ಬೇಕಾದ ಕಾಂಬಿನೇಷನ್ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸರ್ ಯಾವಾಗ ಡಾಕ್ಯುಮೆಂಟ್, ಮತ್ತೆ ಅದೇ ಪ್ರಶ್ನೆ, ಕಾಲೇಜ್ ಲಿಸ್ಟ್ ಎಲ್ಲಿದೆ ಸರ್ ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಕಮೆಂಟಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಓಕೆ, ಫುಡ್ ಟೆಕ್ನಾಲಜಿ ಕೂಡ ಚೆನ್ನಾಗಿದೆ ಕೋರ್ಸು. ಅದು ಸ್ವಲ್ಪ ಕಟ್ ಆಫ್ ಜಾಸ್ತಿ ಇರುತ್ತೆ, ಬಟ್ ಸ್ಟಿಲ್ ದೆನ್ ಯು ಕ್ಯಾನ್ ಟ್ರೈ ದ್ಯಾಟ್. ಓಕೆ, ಎಲ್ಲ ಕೂಡ ಚೆನ್ನಾಗಿ ಟಾಪ್ ಯಾವ ಇರ್ತಾವಲ್ಲ ಎಲ್ಲ ಕೂಡ ಹಾಕ್ಕೊಂತ ಬನ್ನಿ. ಓಕೆ, ನಿಮ್ಗೆ ಎಲ್ಲಿ ಫೆಸಿಲಿಟಿ ಇದೆ, ಎಲ್ಲಿ ನಿಮಗೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಇದೆ, ಅದರ ಮೇಲೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ವೆರಿ ಬೆಸ್ಟ್. ಸೊ ಇನ್ನೊಂದೇನಪ್ಪ ಅಂತಂದರೆ, ಯಾರು KCT ಇನ್ನೊಂದು ನೀಟ್ ಅವ್ರ ವಿದ್ಯಾರ್ಥಿಗಳೇ ಭಾಳ ಜನ ಸ್ಟೇಟ್ ಯೂನಿವರ್ಸಿಟಿ ಬಗ್ಗೆ ಕೇಳ್ತಾ ಇದ್ದು, ನಾನು ಕಮೆಂಟಲ್ಲೇ ಮೆನ್ಷನ್ ಮಾಡಿದ್ದೇನೆ, ಪೂರ್ತಿ ವಿಡಿಯೋ ಇದೆ, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರ ಎಲ್ಲ ಡೀಟೇಲ್ಸು. ಕಮೆಂಟ್ ಹಾಕಿದ್ರೆ ನೋಡ್ಕೊಳ್ಳಿ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಸೂನ್ ಹೊಸ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.